ಬೆಂಗಳೂರಿನಲ್ಲಿ ಮಗಳ ಆತ್ಮಹತ್ಯೆ ಸುದ್ದಿ ಕೇಳಿ ತಾಯಿ ಸುಸೈಡ್, ಲಾರಿಗೆ ಬೈಕ್ ಡಿಕ್ಕಿ ಮಗು ಸಾವು. ವಿಜಯಪುರದ ಸಹಕಾರಿ ಬ್ಯಾಂಕ್ನಲ್ಲಿ ಯುವಕನ ಬರ್ಬರ ಹತ್ಯೆ. ರಾಜ್ಯದಲ್ಲಿ ನಿಲ್ತಿಲ್ಲ ಸರಣಿ ಹೃದಯಾಘಾತ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಹೃದಯಾಘಾತಕ್ಕೆ ಬೆಂಗಳೂರಿನಲ್ಲಿ 39 ವರ್ಷದ ಅರ್ಚಕ ಬಲಿಯಾಗಿದ್ದಾನೆ. ತಿಗಳರಪೇಟೆಯಲ್ಲಿ ಇರುವ ಗಂಗಾಧರೇಶ್ವರ ದೇವಸ್ಥಾನದ ಅರ್ಚಕ ಶ್ರೀಧರ್ ದೀಕ್ಷಿತ್ಗೆ ನಿನ್ನೆ ದೇಗುಲದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ವೇಳೆನೇ ಹೃದಯಾಘಾತವಾಗಿದೆ. ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಅಷ್ಟರಲ್ಲೇ ಶ್ರೀಧರ್ ಕೊನೆಯುಸಿರೆಳೆದಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಉರುಳಿದೆ. ಶ್ರೀರಂಗಪಟ್ಟಣದ ತಾಲೂಕಿನ ಬೊಮ್ಮೂರು ಅಗ್ರಹಾರದ ಬಳಿ ಹಳ್ಳಕ್ಕೆ ಉರುಳಿದ್ದು ಪ್ರಯಾಣಿಕರಿಲ್ಲದ ಕಾರಣ ಅನಾಹುತ ತಪ್ಪಿದೆ. ಬಸ್ ಚಾಲಕ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್. ಆಗಸ್ಟ್ 1ರಿಂದ ಹೊಸ ದರ, ಏನೇನ್ ರೂಲ್ಸ್? ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಪೀಠಕ್ಕೆ ಬೀಗ, 5 ವಿರುದ್ಧ ಕೇಸ್. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರವನ್ನು ಕನಿಷ್ಠ 30 ರೂಪಾಯಿಯಿಂದ 36 ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶಿಸಲಾಗಿದೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಬೆಂಗಳೂರು ನಗರ ಡಿಸಿ ಈ ಆದೇಶ ಹೊರಡಿಸಿದ್ದಾರೆ. ಆಟೋದಲ್ಲಿ ಕನಿಷ್ಠ ಪ್ರಯಾಣ ದರದ ಬಳಿಕ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿಯಿಂದ 18 ರೂಪಾಯಿಗೆ ಏರಿಕೆಯಾಗಲಿದೆ. ಪರಿಷ್ಕೃತ ಆಟೋ ಪ್ರಯಾಣ ದರ ಆಗಸ್ಟ್ 1ರಿಂದ ಅನ್ವಯವಾಗಲಿದೆ. ಬೆಂಗಳೂರಿನಲ್ಲಿ ಆಗಸ್ಟ್ 1ರಿಂದ ಆಟೋ ದರ ಏರಿಕೆಯಾಗಲಿದ್ದು ಡ್ರೈವರ್ ಹೊರತುಪಡಿಸಿ 3 ಜನ ಮಾತ್ರ ಪ್ರಯಾಣಿಸಬಹುದು. ಮೊದಲ 5 ನಿಮಿಷ ಕಾಯುವಿಕೆ ಉಚಿತ ಇದ್ದು 5 ನಿಮಿಷದ ನಂತರ ಪ್ರತಿ 15 ನಿಮಿಷ ಅಥವಾ ಅದರ ಭಾಗಕ್ಕೆ 10 ರೂಪಾಯಿ ದರ ಹಾಕಲಾಗುತ್ತೆ. ಇನ್ನು 20 ಕೆಜಿವರೆಗೂ ಪ್ರಯಾಣಿಕರ ಲಗೇಜಿಗೆ ಉಚಿತ ಇರಲಿದ್ದು 20 ಕೆಜಿಗಿಂತ ಹೆಚ್ಚಿದ್ರೆ 10 ರೂಪಾಯಿ ದರ ನಿಗದಿಯಾಗಿದೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಕಚೇರಿಗೆ ಅಕ್ರಮ ಪ್ರವೇಶ ಆರೋಪದ ಅಡಿಯಲ್ಲಿ 5 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕೆಲವರು ಅಕ್ರಮವಾಗಿ ಕಟ್ಟಡ ಪ್ರವೇಶಿಸಿದ್ದಾರೆ ಅಂತ ಚಂದ್ರಶೇಖರ ಚಿತ್ತರಗಿ ಎನ್ನುವವರು ಕೇಸ್ ದಾಖಲಿಸಿದ್ರು. ಮಲ್ಲನಗೌಡ ಪಾಟೀಲ, ಬಾಬುಗೌಡ ಪಾಟೀಲ, ಚೌಗಲಸ, ಚಂದ್ರಶೇಖರ ದೇವಲಾಪುರ ಸೇರಿದಂತೆ 5 ವಿರುದ್ಧ ಕೇಸ್ ದಾಖಲಾಗಿದೆ. ಹುನಗುಂದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ಪ್ರಕರಣ ಕುರಿತು ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿಗಳು ಪೀಠವನ್ನ ಟೂರಿಂಗ್ ಟಾಕೀಸ್ ತರಹ ಮಾಡಿದ್ದಾರೆ. ರಾತ್ರಿ 2 ಗಂಟೆಗೆ ಬರೋದು, ಬೆಳಗ್ಗೆ ಹೋಗೋದು, ಅದು ಯಾರಪ್ಪನ ಆಸ್ತಿ ಅಂತ ಮಾಡಿದ್ದಾರೆ. ಹೀಗಾಗಿ ಅದು ಅನೈತಿಕ ಚಟುವಟಿಕೆಗಳ ತಾರಣವಾಗ್ತಾ ಇದ್ದು ಅದರಿಂದ ಪೀಠವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ನಾನೇ ಬೀಗ ಹಾಕಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಶಕ್ತಿ ಯೋಜನೆಯ 2ನೇ ವರ್ಷದ ಸಂಭ್ರಮಾಚರಣೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಉದ್ದಟತನ ಮೆರೆದಿದ್ದಾನೆ. ಪರವಾನಗಿ ಇಲ್ಲದೆ ಸಾರಿಗೆ ಬಸ್ ಓಡಿಸಿದ್ದಾನೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ಬರಗುಂಡಿ ಈ ರೀತಿ ಉದ್ದಟತನ ಮೆರೆದಿದ್ದಾನೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಮೂರ್ತಿ ವಿವಾದ ಸಂಬಂಧ ಕಾರ್ಕಳ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪರಶುರಾಮ ಮೂರ್ತಿಯನ್ನ ಹಿತ್ತಾಳಿಯಿಂದ ಮಾಡಲಾಗಿದೆ, ಕಂಚಿನ ಮೂರ್ತಿ ಅಲ್ಲ ಅಂತ ಪೊಲೀಸರು ತನಿಖಾ ವರದಿ ನೀಡಿದ್ದಾರೆ. ಬಿಜೆಪಿಯವರು ಕಂಚಿನ ಮೂರ್ತಿ ಅಂತ ವಾದಿಸಿದ್ರು. ಆದರೆ ಕಾಂಗ್ರೆಸ್ ರಟ್ಟು, ಫೈಬರ್, ಪ್ಲಾಸ್ಟಿಕ್ನಿಂದ ಮಾಡಿದ ಮೂರ್ತಿ ಅಂತ ವಾದಿಸಿದ್ರು.